ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 6ನೇ ವಚನದಲ್ಲಿ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ. ಆಮೆನ್. ಹೌದು ಪ್ರಿಯ ದೇವ ಜನರೇ, ಈ ದಿನ ನೀವು ತಿಳ್ಕೊಳ್ಳಿರಿ, ನೀವು ಯೇಸು ಕ್ರಿಸ್ತನನ್ನು ಬರೀ ಮಾತಿನಿಂದ ಸನ್ಮಾನಿಸುತ್ತೀರಿ. ಜನರು ನೋಡಬೇಕೆಂದು ಮಂದಿರ ಚೌಕಾದ ಬೀದಿಗಳಲ್ಲಿ ಪ್ರಾರ್ಥಿಸುವುದಾದರೆ, ಪ್ರಿಯ ಸಹೋದರರೇ, ಕರ್ತನು ಹೀಗನ್ನುತ್ತಾನೆ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ ಎಂದು. ಪ್ರಿಯ ದೇವಜನರೇ, ವಾಕ್ಯದ ಪ್ರಕಾರ ನಡೆಯುವವರಾಗಿರ್ರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ಏಕೆಂದರೆ ನಿಮ್ಮ ಸಂಪತ್ತು ಎಲ್ಲಿ ಇದೆಯೋ ಅಲ್ಲಿ ನಿಮ್ಮ ಹೃದಯವು ಇರುವುದು. ಅದಾದ್ದರಿಂದ ನಿಮ್ಮ ಮನಸ್ಸುಗಳು ದೇವರಿಗೆ ದೂರವಾಗಿವೆ. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ನೀವು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆಯಿರಿ. ದೇವರು ನಿಮ್ಮ ಸಂಗಡ ನಿಶ್ಚಯವಾಗಿರುವನು. ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ನೀವು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಹೃದಯದಿಂದಲೂ ಆತನನ್ನು ಆರಾಧಿಸಿ ನಿಮ್ಮ ಮನಸ್ಸುಗಳನ್ನು ಆತನಿಗೆ ಮೀಸಲಾಗಿಯೂ ಮೆಚ್ಚಿಕೆಯಾಗಿಯೂ ಇಡುವುದಾದರೆ, ದೇವರಾದ ಯೆಹೋವನು ನಿಮಗೆ ಬೆಳಕನ್ನು ಕೊಟ್ಟು ಕತ್ತಲೆಯನ್ನು ಪರಿಹರಿಸುವನು. ಪ್ರಿಯ ಸಹೋದರ ಸಹೋದರಿಯರೇ, ನೀತಿವಂತರಿಗೋಸ್ಕರ ಪ್ರಕಾಶವು, ಯಥಾರ್ಥ ಹೃದಯವುಳ್ಳವರಿಗೆ ಸಂತೋಷವು ಬಿತ್ತಲ್ಪಟ್ಟಿವೆ. ಹೀಗಿರಲಾಗಿ ಪ್ರಿಯ ಸಹೋದರರೇ, ನೀವು ಮಾತಿನಿಂದ ಆತನನ್ನು ಸನ್ಮಾನಿಸದೆ ದೂರವಾಗಿರುವ ನಿಮ್ಮ ಮನಸ್ಸುಗಳನ್ನು ಆತನಿಗೆ ಅರ್ಪಿಸಿರಿ. ಈ ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನು ಬಿಡಿರಿ. ದೇವರ ಸುವಾರ್ತೆಯ ಕಡೆಗೆ ಕಿವಿಗೊಡಿರಿ. ನೀವು ಯಾವುದನ್ನು ಹೊಂದುವುದಕ್ಕಾಗಿ ಯೇಸು ಕ್ರಿಸ್ತು ನಿಮ್ಮನ್ನು ಹಿಡಿದುಕೊಂಡಾನೋ ಅದನ್ನು ಹಿಡಿದುಕೊಳ್ಳುವುದಕ್ಕೋಸ್ಕರ ಓಡಿರಿ. ಆಗ ನಿಮಗೆ ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು ನಂಬುವವರಾದ ನಿಮಗೆ ದೊರೆಯಬೇಕೆಂದು ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ. ಪ್ರಿಯ ದೇವಜನರೇ, ನೀವು ಎಲ್ಲಾ ಮಾರ್ಗಗಳಲ್ಲಿ ಆತನನ್ನು ಸನ್ಮಾನಿಸಿರಿ. ಆಗ ಆತನು ನಿಮ್ಮ ಮಾರ್ಗಗಳನ್ನು ಸರಾಗ ಮಾಡುವನು. ಆಮೆನ್.